ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಗುಡ್ ನ್ಯೂಸ್. 450 ಸೀಟ್ಗಳು ಕರ್ನಾಟಕದಲ್ಲಿ ಜಾಸ್ತಿ ಆಗ್ತದೆ. ಈ 450 ಸೀಟ್ಗಳು ಕರ್ನಾಟಕಕ್ಕೆ ಡೈರೆಕ್ಟ್ ಆಗಿ ಆಡ್ ಆಗ್ಲಿಲ್ಲ ಅಂದ್ರೂ ಕೂಡ ಈಗ 400 ಸೀಟ್ಗಳು ಪ್ಯೂರ್ ಗೌರ್ಮೆಂಟ್ಸ್ ಕಾಲೇಜಸ್ ಆಗಿರೋದ್ರಿಂದ ಅದರಲ್ಲಿ 60 ಸೀಟ್ಗಳು 15% ಅಂದ್ರೆ 60 ಸೀಟ್ಗಳು ಆಲ್ ಇಂಡಿಯಾ ಕೋಟಾಕ್ ಹೋಗ್ತದೆ. ಮತ್ತೆ ಉಳಿದಿರುವಂತಹ ಸೀಟ್ಗಳು ಕರ್ನಾಟಕಕ್ಕೆ ಬರುವಂತದ್ದು. ಈ ಒಂದು ವಿಡಿಯೋದ ಮೂಲಕ ಕೆಇ ಅವರು ಏನು ಮಾಡಿದ್ರೆ ಉತ್ತಮ ಆಗಿರುತ್ತೆ, ಕೆಇ ಅವರು ಇದನ್ನ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಕೆಇ ಅವ್ರಲ್ಲಿ ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪಿತಪ್ಪಿ ನಮ್ಮ ವಿಡಿಯೋ ಏನಾದ್ರೂ ಕೆಇ ಅವರು ನೋಡಿ ತಮ್ಮ ಒಂದು ಥಾಟ್ ಪ್ರೊಸೆಸ್ ಆಲ್ರೆಡಿ ಇದೇ ರೀತಿ ಇದ್ರೆ ವೆಲ್ ಅಂಡ್ ಗುಡ್. ಇರ್ಲಿಲ್ಲ ಅಂದ್ರೆ ಈ ಒಂದು ಥಾಟ್ ಪ್ರೊಸೆಸ್ ಅನ್ನು ಕೂಡ ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳೋ ಹಾಗೆ ಆದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ. ಮತ್ತೆ ಇನ್ನೊಂದು ಇಲ್ಲಿ ಹೇಳುವಂತ ಕೆಲವೊಂದಷ್ಟು ಪಾಯಿಂಟ್ಗಳು ಆಲ್ರೆಡಿ ಈಗ ಸೀಟ್ ಸಿಗದೆ ಇದ್ದವರಿಗೆ ಬೇಜಾರಾಗಬಹುದು, ಅಥವಾ ಈಗ ಸೀಟ್ ಸಿಕ್ಕವರಿಗೆ ಅಥವಾ ಸ್ವಲ್ಪದ್ರಲ್ಲಿ ಮಿಸ್ ಆಗಿ ಸೀಟಿಗೋಸ್ಕರ ವೇಟ್ ಮಾಡ್ತಾ ಇದ್ದವರಿಗೆ ಬೇಜಾರಾಗಬಹುದು. ಬಟ್ ನಾನು ಯಾವುದೇ ವಿದ್ಯಾರ್ಥಿಗಳನ್ನ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇಲ್ಲ, ನಾನು ನ್ಯೂಟ್ರಲ್ ಪರ್ಸನ್ ಆಗಿ ಈ ರೀತಿ ಮಾಡಿದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಈ ಸೀಟ್ ಇನ್ಕ್ರೀಸ್ ಅನ್ನೋದು ಮೊದಲನೇದಾಗಿ ರೌಂಡ್ 1 ಮುಂಚೆ ಆಗ್ಬೇಕು. ಇಲ್ಲ ಅಂತಂದ್ರೆ ಈಗ ಆದ್ರೆ ಎಲ್ಲರಿಗೂ ನ್ಯಾಯ ಸಿಗುವಂತಹ ರೀತಿಯಲ್ಲಿ ಕೆಇ ಅವರು ರೂಲ್ಸ್ ಅನ್ನ ಮಾಡಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಲಾಸ್ಟ್ ಇಯರ್ ನಿಮ್ಗೊಂದು ಎಕ್ಸಾಂಪಲ್ ಅನ್ನ ಹೇಳ್ತೀನಿ. ಕೆಇ ಅವರು ಈ ಅವಕಾಶವನ್ನ ಮಾಡಿ ಕೊಟ್ಟಿದ್ರು. ಅದರ ಬಗ್ಗೆನೂ ಮಾತಾಡೋಣಂತೆ. ಅದಕ್ಕಿಂತ ಮುಂಚೆ ಈ 400 ಸೀಟುಗಳು ಎಲ್ಲೆಲ್ಲಿ ಜಾಸ್ತಿ ಆಗಿದೆ ನೋಡಿ. ಇಲ್ಲಿ ಜಾಸ್ತಿ ಆಗಿರುವಂತದ್ದು 400 ಸೀಟುಗಳು ಪ್ಯೂರ್ ಗೌರ್ಮೆಂಟ್ ಕಾಲೇಜಲ್ಲಿ, 450 ಸೀಟು ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಜಾಸ್ತಿ ಆಗಿರುವಂತದ್ದು. ಓಕೆ, ಯಾವ್ಯಾವ ಕಾಲೇಜಲ್ಲಿ 50 ಪ್ಯೂರ್ ಗೌರ್ಮೆಂಟ್ ಕಾಲೇಜಲ್ಲಿ ಜಾಸ್ತಿ ಆಗಿದೆ ನೋಡಿ. ಕ್ವಿಕ್ ಆಗಿ ನೋಡ್ತಾ ಹೋಗಿ. ಬಿಮ್ಸ್ ಬೆಳಗಾವಿಯಲ್ಲಿ 50, ಸಿಮ್ಸ್ ಚಿಕ್ಕಬಳ್ಳಾಪುರದಲ್ಲಿ 50, ಜಿಮ್ಸ್ ಗುಲ್ಬರ್ಗ 50, ಹಿಮ್ಸ್ ಹಾಸನದಲ್ಲಿ 50, ಎಂಎಂಸಿ ಮೈಸೂರಲ್ಲಿ 50, ರಿಮ್ಸ್ ರಾಯಚೂರು 50, ಶ್ರೀ ಅಟಲ್ ಬಿಹಾರಿಯಲ್ಲಿ 50, ವಿಮ್ಸ್ ಬಳ್ಳಾರಿಯಲ್ಲಿ 50. ಹಾಗೆ ನೋಡಿದ್ರೆ ಟಾಪ್ ಲೆವೆಲ್ ಕಾಲೇಜಸ್ ಅಂತ ನಾವೇನು ಹೇಳ್ತೀವಿ, ಅಟಲ್ ಬಿಹಾರಿ ಆಗಿರ್ಬೋದು, ವಿಮ್ಸ್ ಆಗಿರ್ಬೋದು, ಎಂಎಂಸಿ ಆಗಿರ್ಬೋದು, ಹಿಮ್ಸ್ ಆಗಿರ್ಬೋದು, ಇನ್ನು ಬಿಮ್ಸ್ ಬೆಳಗಾವಿ ಆಗಿರ್ಬೋದು, ಸ್ವಲ್ಪ ಕೆಳಗಡೆ ಜನರಲಿ ಆಪ್ಷನ್ ಎಂಟ್ರಿ ನೀವು ಹಾಕೊಳ್ಳೋದ್ರಲ್ಲಿ ರಿಮ್ಸ್ ರಾಯಚೂರ್ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಇವೆಲ್ಲ ಟಾಪ್ ಕಾಲೇಜಸ್ ಅಲ್ಲಿ ಜಾಸ್ತಿ ಆಗಿದೆ. ಹಾಗೆ ನೋಡಿದ್ರೆ ಇದರಲ್ಲಿ ಹೊಸ ಕಾಲೇಜ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಓನ್ಲಿ ಚಿಕ್ಕಬಳ್ಳಾಪುರ ಮಾತ್ರ. ಲಾಸ್ಟ್ 2 ವರ್ಷದ ಹಿಂದೆ ಸ್ಟಾರ್ಟ್ ಆಗಿರುವಂತದ್ದು, ಅದರಲ್ಲಿ 50 ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದು ಬಿಟ್ರೆ ಉಳಿದಂತ ಎಲ್ಲವೂ ಕೂಡ ಟಾಪ್ ಕಾಲೇಜಸ್ಗಳೇ, ಶುರುವಾಗಿ ಬಹಳ ವರ್ಷ ಆಗಿರುವಂತ ಹಳೆಯ ಕಾಲೇಜಸ್ಗಳೇ. ಆ ಕಾರಣಕ್ಕೆ ನಾನು ಹೇಳುವಂತ ಕೆಲವೊಂದಷ್ಟು ಪಾಯಿಂಟ್ಸ್ಗಳು ಎಲ್ಲಾ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುವಂತ ರೀತಿಯಲ್ಲೇ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇದರ ಜೊತೆಗೆ JGMMC ಅಲ್ಲಿ ಏನಿದೆ 50 ಸೀಟು ಆಡ್ ಆಗ್ತಾ ಇದೆ. ಈ 50 ಸೀಟು ಬಹಳ ಖುಷಿ ಕೊಡುವಂತದ್ದಲ್ಲ ಈ ಕರ್ನಾಟಕದ ಸ್ಟೇಟ್ ಕೋಟಾ ಕಡಿಮೆ ಫೀಸ್ ಅನ್ನ ತುಂಬ್ತೀನಿ ಅನ್ನುವಂತಹ ವಿದ್ಯಾರ್ಥಿಗಳಿಗೆ. ಯಾಕಂತಂದ್ರೆ ಇದರಲ್ಲಿ ಒಂದು 7 ರಿಂದ 8 ಸೀಟುಗಳು ಮಾತ್ರ ನಮಗೆ ಕೆಇಎಗೆ ಸಿಗಬಹುದು ಅಂತ ನನಗನ್ಸೋದು. ಅದು ಬಿಟ್ಟರೆ ಉಳಿದಿರುವಂತ ಎಲ್ಲದೂ ಕೂಡ 19.5 ಲ್ಯಾಕ್ ರುಪೀಸ್ಗಿಂತ ಕಡಿಮೆ ಏನು ಇರೋದಿಲ್ಲ ಉಳಿದಂತ ಎಲ್ಲಾ ಸೀಟ್ಗಳು. ಆ ಕಾರಣಕ್ಕೆ ನಮಗೆ ಅಷ್ಟು ಹೆಲ್ಪ್ ಆಗೋದಿಲ್ಲ ಲೋವರ್ ಪ್ರಿಯಾರಿಟಿ ಅಂದ್ರೆ ಈಗ ಫೈನಾನ್ಷಿಯಲಿ ಕಡಿಮೆ ಇದ್ದಂತಹ ವಿದ್ಯಾರ್ಥಿಗಳಿಗೆ. ಬಟ್ ಒಟ್ಟಿನಲ್ಲಿ ಓವರ್ ಆಲ್ ಆಗಿ ನೋಡಿದಾಗ ಯಾರು ಡೀಮ್ಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರಿಗೂ ಕೂಡ ಹೆಲ್ಪ್ ಆಗುವಂತದ್ದು JGMMC ಕಾಲೇಜು. ಅದ್ರ ಜೊತೆಗೆ ಒಂದು ಬೋನಸ್ ಏನಪ್ಪಾ ಅಂದ್ರೆ, ಇದ್ರ ಬಗ್ಗೆ ಇನ್ನು MCC ವೆಬ್ಸೈಟ್ ಅಲ್ಲಿ ಅಫಿಷಿಯಲಿ ಬರಬೇಕು. ಬೋನಸ್ ಏನಪ್ಪಾ ಅಂದ್ರೆ, JNMC ಅಲ್ಲಿ ಏನು ಫಸ್ಟ್ ರೌಂಡ್ ಕಿಂತ ಮುಂಚೆ ಸೀಟುಗಳನ್ನ ಆಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ಲಿಲ್ಲ, ಅಲ್ಲಿ ಕರಪ್ಷನ್ ಕೇಸ್ ಆಗಿದೆ ಅನ್ನೋದಕ್ಕೆ. ಬಟ್ ಅದಾದ್ಮೇಲೆ JNMC ಅವರು ಹೈಕೋರ್ಟ್ ಕೂಡ ಹೋಗಿದ್ರು, ಹೈಕೋರ್ಟ್ ಇಂದನೂ ಕೂಡ ಆರ್ಡರ್ ಬಂದಿರೋದಕ್ಕೆ ಇಲ್ಲೂ ಕೂಡ 200 ಸೀಟ್ ಜಾಸ್ತಿ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್. ಆ ಕಾರಣಕ್ಕೆ JNMC ಅಲ್ಲಿ 188 ಸೀಟುಗಳು ಡೀಮ್ಡ್ ಆಲ್ ಇಂಡಿಯಾ ಕೋಟಾದಲ್ಲಿ ಬರುತ್ತೆ. ಇವೆಲ್ಲದಕ್ಕೂ ಸೀಟುಗಳು 20.2 ಲ್ಯಾಕ್ ರುಪೀಸ್ ಫೀಸ್ ಇರುವಂತದ್ದು. ಈ ವರ್ಷ ಏನಾದ್ರು ಜಾಸ್ತಿ ಮಾಡ್ತಾರ ನೋಡ್ಬೇಕು. ಬಟ್ ಈ 12 ಸೀಟುಗಳು ಏನಿದೆ, ಈ 12 ಸೀಟುಗಳು ಮಾತ್ರ 1.5 ಲ್ಯಾಕ್ ಇರುವಂತದ್ದು. ನಿಮ್ದು ಎಲ್ಲಾ ಸೇರಿ ಅಲ್ಲೊಂದು 1.5 ಲ್ಯಾಕ್ ತಗೋತಾರೆ. ಹಾಗೆ ನೋಡಿದ್ರೆ 3.2 ಲ್ಯಾಕ್ ಕಾಲೇಜ್ ಫೀಸೇ ಆಗ್ತದೆ ನಿಮಗೆ, ಸ್ವಲ್ಪ ಹೈಯರ್ ಸೈಡ್. ಅದಾದ್ಮೇಲೆ ಇಲ್ಲೂ ಕೂಡ ನಾನೇನ್ ಹೇಳಿದ್ದೀನಲ್ವಾ, ಇಲ್ಲೂ ಕೂಡ ಇದು ಗೌರ್ಮೆಂಟ್ ಕೆಇಎ ಕ್ಯಾಟಗರಿಯಲ್ಲಿ ನಿಮಗೇನು ಬಹಳ ಹೆಲ್ಪ್ ಆಗ್ತದೆ ಅಂತ ಅಲ್ಲ. 7.95 ಲ್ಯಾಕ್ ಬೀಳುವಂತದ್ದು ಇದು. ಕೆಇಎ ಕ್ಯಾಟಗರಿಯಲ್ಲಿ 7.5 ಲ್ಯಾಕ್ ಬೀಳುವಂತ ಒಂದು 7 ರಿಂದ 8 ಸೀಟುಗಳು ಬರುತ್ತೆ.
ಸೊ ಅದರ ಜೊತೆಗೆ ಇಲ್ಲಿ ಒಂದು 3.2 ಲ್ಯಾಕ್ ಬರುವಂತ ಒಂದು 12 ಸೀಟುಗಳು ಬರ್ತದ. ಈ 12 ಸೀಟು ಮತ್ತೆ ಎಲ್ಲಾ ಕೆಟಗರಿಯಲ್ಲೂ ಹಂಚಿ ಹೋಗ್ತದ. ಇಲ್ಲೂ ಕೂಡ ಗೊತ್ತಿರ್ಲಿ 50 ಸೀಟು ಅಂತಂದ್ರೆ ಇದರಲ್ಲೂ ಎಲ್ಲಾ ಕೆಟಗರಿಗೆ ಹಂಚಿ ಹೋಗುವಂತದ್ದು. ಟೋಟಲ್ 400 ಸೀಟ್ ಇದೆ, ಎಲ್ಲಾ ಪ್ಯೂರ್ ಗೌರ್ಮೆಂಟ್ ಅಂತ ಅಂದ್ರೆ ಇದರಲ್ಲಿ ಗೊತ್ತಿರ್ಲಿ 360 ಸೀಟುಗಳು ಮಾತ್ರ ಕೆಇಎಗೆ ಉಳಿತದ. ಸಾರಿ, 340 ಸೀಟುಗಳು, 60 ಸೀಟುಗಳು ನಿಮಗೆ ಆಲ್ ಇಂಡಿಯಾ ಕೋಟಾ MCCಗೆ ಹೋಗುವಂಥದ್ದು. ಯಾಕಂದ್ರೆ 15% ನಾವು ಕೊಡ್ಲೇಬೇಕು MCCಗೆ. ಆ ಕಾರಣಕ್ಕೆ 15 4 60 ಅಲ್ವಾ. ಸೊ 60 ಸೀಟ್ಸ್ ನಿಮಗೆ ಕೆಎದಲ್ಲಿ ಬರೋದಿಲ್ಲ. ಫೈನ್. ಸೊ ಇದು ಹಾಗಾದ್ರೆ ಬಹಳ ಜನ ವಿದ್ಯಾರ್ಥಿಗಳು ವರಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ನನ್ನ ಹಿಂದಿನ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಹೇಳ್ತಾ ಇದ್ದಾರೆ, ಸರ್ ಪ್ರೊವಿಷನಲ್ ರಿಸಲ್ಟ್ ಅನ್ನ ಕೆಇ ಅವರಿಗೆ ಇನ್ನೊಂದ್ಸಾರಿ ರಿಲೀಸ್ ಮಾಡ್ಲಿಕ್ಕೆ ಹೇಳ್ಬೇಕು ನಾವು. ನೀವೇನು ಹೇಳುವಂತ ಅವಶ್ಯಕತೆ ಇಲ್ಲ, ಕೆಇ ಅವರು ಬುದ್ಧಿವಂತರಿದ್ದಾರೆ. ಸೊ ಡೆಫಿನೆಟ್ಲಿ ನಾವು ಏನೂ ಮಾಡ್ಲಿಲ್ಲ ಅಂದ್ರೂ ಕೂಡ ಈ ಪ್ರೊವಿಷನಲ್ ರಿಸಲ್ಟ್ ಅನ್ನ ಮಾತ್ರ ಅವರು MCC ಫೈನಲ್ ರಿಸಲ್ಟ್ ಗಿಂತ ಮುಂಚೆ ಮತ್ತೆ ಅನೌನ್ಸ್ ಮಾಡಲೇಬೇಕು, ಮಾಡ್ತಾರೆ. ಓಕೆ, ಇದನ್ನ ಕೆಇಎ ಡೈರೆಕ್ಟರ್ ಅವರು ಕೂಡ ಸಾಕಷ್ಟು ಸಾರಿ ಹೇಳಿದ್ದಾರೆ. ಸೊ ಆವಾಗಿನ ಪರಿಸ್ಥಿತಿ ಹಾಗಿತ್ತು, ಈಗಿನ ಪರಿಸ್ಥಿತಿ ಹೀಗಿದೆ. ಹೀಗಿದ್ದಾಗ ಈ ಪರಿಸ್ಥಿತಿಗೆ ಹೊಂದ್ಕೊಳ್ಳೋ ಅಂತ ಕೆಲಸವನ್ನ ಅವ್ರು ಮಾಡ್ತಾರೆ. ಸೊ ಅದಕ್ಕಾಗಿ ಕೆಇ ಅವರು ಇನ್ನೊಂದ್ಸಾರಿ ಪ್ರೊವಿಷನಲ್ ರಿಸಲ್ಟ್ ಅನ್ನ ಬಿಡ್ತಾರೆ. ನಿಮಗೆ ಎಲ್ಲಾ ನಿಮ್ಮ ರಿಸಲ್ಟ್ಗಳು ನಿಮಗೆ ಗೊತ್ತಾಗ್ತದ. ಅದಾದ್ಮೇಲೆ MCC ಫೈನಲ್ ರಿಸಲ್ಟ್ ಬರ್ತದ. ಅದಾದ್ಮೇಲೆ ಕೆಇ ಅವರು ಆಸ್ ಆಲ್ರೆಡಿ ಟೋಲ್ಡ್ ದೇ ವಿಲ್ ಗಿವ್ ಯು ಒನ್ ಕ್ವಿಟ್ ಆಪ್ಷನ್ ಅನ್ನ ಕೊಡ್ತಾರೆ. ನಿಮ್ಗೆಲ್ಲರಿಗೂ ಕೂಡ ಒಂದು ಕ್ವಿಟ್ ಆಪ್ಷನ್ ಕೊಡಬೇಕು. ಕ್ವಿಟ್ ಆಪ್ಷನ್ ಕೊಟ್ಟ ಮೇಲೆ ಕೆಇಎ ಅವರು ನಿಮಗೆ ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಇದು ಪ್ರೊಸೆಸ್. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ಈಗ ಕೆಇ ಅವರು ನಿಮಗೆ ಪ್ರೊವಿಷನಲ್ ರಿಸಲ್ಟ್ ಕೊಡ್ತಾರೆ. ಅದಾದ್ಮೇಲೆ MCC ಫೈನಲ್ ರಿಸಲ್ಟ್ ಬರುತ್ತೆ. MCC ಫೈನಲ್ ರಿಸಲ್ಟ್ ಅಲ್ಲಿ ಸೀಟ್ ಸಿಕ್ಕವರಿಗೆ ಕ್ವಿಟ್ ಆಪ್ಷನ್ ಅನ್ನ ಕೆಇ ಅವರು ಕೊಡ್ತಾರೆ. ಅದಾದ್ಮೇಲೆ ಮತ್ತೆ ತಮ್ಮ ಸಾಫ್ಟ್ವೇರ್ ಅನ್ನ ರನ್ ಮಾಡಿಬಿಟ್ಟು ಕೆಇ ಅವರು ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಸೊ ಈ 400 ಸೀಟುಗಳಿಗೆ ನಾನು ಇನ್ನೂ ಒಂದು 30 ಸೀಟುಗಳನ್ನ ಆಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ ಈ ಒಂದು 30 ಸೀಟುಗಳು MCC ಯಲ್ಲಿ ಸೀಟ್ ಸಿಕ್ಕು ಬಿಡುವಂತದ್ದೇ ಇರ್ತದೆ. ಮಿನಿಮಮ್ ಹೇಳ್ತಾ ಇದ್ದೀನಿ ನಾನು. ಇದಕ್ಕಿಂತ ಜಾಸ್ತಿ ಆದ್ರಂತೂ ಸೋನೆಪೆ ಸುಹಾಗ ಅಷ್ಟೇ. ಓಕೆ, ಫೈನ್. ಹಾಗಾದ್ರೆ ವಾಟ್ ಬೆಸ್ಟ್ ಕೆಇಎ ಕ್ಯಾನ್ ಡೂ, ಇದು ನನ್ನ ಒಂದು ಅಭಿಪ್ರಾಯ ಮತ್ತೆ ನನ್ನ ಒಂದು ರಿಕ್ವೆಸ್ಟ್ ಕೆಇ ಅವರಿಗೆ. ಅವರು ಆಲ್ರೆಡಿ ಇದೇ ರೀತಿಯಲ್ಲಿ ಯೋಚನೆ ಮಾಡಿದ್ರಂತೂ ವೆಲ್ ಅಂಡ್ ಗುಡ್. ಯೋಚನೆ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಈ ರೀತಿ ಯೋಚನೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಕೆಇ ಅವರಿಗೆ ರೀಚ್ ಆಗಿ ತಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ ಏನಾದ್ರು ಚೇಂಜಸ್ ಗಳನ್ನ ಮಾಡ್ಕೊಳ್ಳೋದಿದ್ರೆ ಡೆಫಿನೆಟ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ವಾಟ್ ಕೆಇಎ ಕ್ಯಾನ್ ಡೂ, ಎಲ್ಲರೂ ಒಪ್ಕೊಳ್ಬೇಕಾಗಿರುವಂತ ಒಂದು ಪಾಯಿಂಟ್ ಅಂತ ಅಂದ್ರೆ, ಸೊ ಇಲ್ಲಿ ನಾನು ಹೇಳ್ತಾ ಇರುವಂತದ್ದು ಗೊತ್ತಿರ್ಲಿ, ಇಲ್ಲಿ ನಾನು ಹೇಳ್ತಾ ಇರುವಂತದ್ದು ಸೊ ಓಪನ್ ಆಪ್ಷನ್ ಎಂಟ್ರಿ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಒನ್ಸ್ ಅಗೇನ್. ವಿತ್ ಎಕ್ಸಾಂಪಲ್ ಹೇಳ್ತೀನಿ. ನಾನು ಏನೇ ಹೇಳಿದ್ರು ಸುಮ್ನೆ ವ್ಯೂಸ್ಗೋಸ್ಕರ ಹೇಳೋದಲ್ಲ, ವಿತ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಆಪ್ಷನ್ ಎಂಟ್ರಿ ಪೋರ್ಟಲ್ ಅನ್ನ ದಯವಿಟ್ಟು ಇನ್ನು ಬೇಕಾದಷ್ಟು ಸಮಯ ಇದೆ MCC ಫೈನಲ್ ರಿಸಲ್ಟ್ ಒಳಗಡೆ. ಅಟ್ಲೀಸ್ಟ್ 2 ದಿವಸದ ಮಟ್ಟಿಗೆ ಅಥವಾ 1 ದಿವಸದ ಮಟ್ಟಿಗೆ ತಮ್ಮ ಆಪ್ಷನ್ ಎಂಟ್ರಿ ಪೋರ್ಟಲ್ ಅನ್ನ ಮತ್ತೆ ಓಪನ್ ಮಾಡಿ. ದಯವಿಟ್ಟು ರಿಕ್ವೆಸ್ಟ್ ಇಷ್ಟೇ, ಸರ್ವರ್ ಅನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಆ ಆಪ್ಷನ್ ಎಂಟ್ರಿ ಪೋರ್ಟಲ್ ಅನ್ನ ನೀವು 6 ತಾಸಿಗೆ ಓಪನ್ ಮಾಡಿದ್ರು ಕೂಡ ಅಥವಾ 12 ಅವರ್ಸಿಗೆ ಓಪನ್ ಮಾಡಿದ್ರು ಕೂಡ ಆ 12 ಅವರ್ಸ್ ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಪೋರ್ಟಲ್ ವರ್ಕ್ ಆಗೋ ಹಾಗೆ ತಮ್ಮ ಸಾಫ್ಟ್ವೇರ್ ನ ನೋಡ್ಕೊಳ್ಳಿ ಅಷ್ಟೇ. ಇಷ್ಟೆಲ್ಲ ಆಗಿ ಆಪ್ಷನ್ ಎಂಟ್ರಿ ಪೋರ್ಟಲ್ ಅನ್ನು ಇನ್ನೊಂದ್ಸರಿ ಓಪನ್ ಮಾಡಿ. ಯಾರಿಗೆ ಯಾರು ಕೂಡ ಹೊಸದಾಗಿ ಕಾಲೇಜಸ್ ಗಳನ್ನ ಆಡ್ ಮಾಡ್ಕೊಳ್ಳೋರಿಗಲ್ಲ, ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನೂ ಕೂಡ ಕೊಡಬೇಡಿ. ಈಗ ಅವರವರ ಒಂದು ಆಪ್ಷನ್ ಎಂಟ್ರಿ ಪೋರ್ಟಲ್ ಅಲ್ಲಿ ಏನ್ ಕಾಲೇಜಸ್ ಇದೆ ಅವೆಲ್ಲ ಇರ್ಲಿ. ಆದ್ರೆ ನಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದೇನಂತಂದ್ರೆ ಆಪ್ಷನ್ ಎಂಟ್ರಿ ಪೋರ್ಟಲ್ ನೀವು ಓಪನ್ ಮಾಡ್ರಿ. ಸೊ ಯಾಕೆ ಅಂತ ಅಂದ್ರೆ ಯಾರಾದ್ರೂ ಒಬ್ರು ಈಗ ಯಾವ್ದೋ ಒಂದು ಕಾಲೇಜನ್ನ ರೀಆರ್ಡರ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಅವರಿಗೆ ನಮಗೆ ಪ್ರೊವಿಷನಲ್ ರಿಸಲ್ಟ್ ಅಲ್ಲಿ ಏನ್ ಬಂದಿದೆ ಅಂತ ಗೊತ್ತಾಗಿದೆ ಫಸ್ಟ್ ಪ್ರೊವಿಷನಲ್ ರಿಸಲ್ಟ್ ಅಲ್ಲಿ. ಆ ಕಾರಣಕ್ಕೆ ಸೊ ಆಪ್ಷನ್ ಎಂಟ್ರಿ ಪೋರ್ಟಲ್ ಆರ್ಡರ್ ಏನಾದ್ರು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ, ಡಿಲೀಟ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಒಂದು ಸ್ಮಾಲ್ ಅವಕಾಶವನ್ನ ಕೊಡಬಹುದು. ಯಾವುದು ಅಂತಂದ್ರೆ ಕಾಲೇಜಸ್ ಗಳನ್ನ ಆಡ್ ಮಾಡ್ಕೊಳ್ಳೋದಕ್ಕೆ. ಯಾರಿಗೆ ಯಾವ ಕಾಲೇಜಸ್ ಅಂತಂದ್ರೆ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗಿದೆ ಆ ಎಲ್ಲಾ ಕಾಲೇಜಸ್ ಗಳನ್ನ ಮತ್ತೆ ಅವರ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಇರ್ಲಿಲ್ಲ ಅಂದ್ರೆ ಆಡ್ ಮಾಡ್ಕೊಳ್ಳೋದಕ್ಕೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಕಾರವಾರ ನಾ ಆಡ್ ಮಾಡ್ಕೋಬೇಕಂತಾರೆ, ಯಾರೋ ಒಬ್ರು ಕಿಮ್ಸ್ ಬೆಳಗಾಂ ಆಗಿರ್ಬೋದು, ಕಿಮ್ಸ್ ಹುಬ್ಳಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, MSMI ಆಗಿರ್ಬೋದು ಆಡ್ ಮಾಡ್ಕೋಬೇಕಂತ ಇರ್ತಾರೆ. ಸೊ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಡಿ. ಡೆಫಿನೆಟ್ಲಿ ದೇರ್ ಇಸ್ ನೋ ನೀಡ್.
ಯಾಕಂದ್ರೆ ಆಲ್ರೆಡಿ ಆಪ್ಷನ್ ಎಂಟ್ರಿ ಮುಗಿದಿದೆ. ಅದು ನಾ ಏನ್ ಹೇಳ್ತಾ ಇದ್ದೀನಿ, ನೀವು ಏನ್ 8 ಕಾಲೇಜಸ್ ಇದೆ ಅಥವಾ JJMMC 9 ಕಾಲೇಜ್ ಇದೆ, ಈ 9 ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗಿರೋದಕ್ಕೆ ಈ 9 ಕಾಲೇಜನ್ನ ಯಾರಾದ್ರೂ ಮತ್ತೆ ಆಡ್ ಮಾಡ್ಕೊಳ್ಳೋರಿದ್ರೆ ಆಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಿ. ಈ 9 ಕಾಲೇಜು ಬೇರೆದು ಬೇಡ. ಇನ್ನು JNMC ನ್ಯೂ ಕಾಲೇಜ್ ಆಡ್ ಆದ್ರೂ ಅಂತೂ 100% ಅವ್ರು ಕೊಡ್ಲೇಬೇಕು, ರೂಲ್ಸ್ ಇದೆ, ಕೊಟ್ಟೇ ಕೊಡ್ತಾರೆ. ಆದ್ರೆ ಅದ್ರ ಜೊತೆಗೆ ನಾನು ಹೇಳ್ತಾ ಇರೋದೇನಂದ್ರೆ, ಈ JNMC ಜೊತೆ ಯಾವ್ಯಾವ ಕಾಲೇಜಲ್ಲಿ ಸೀಟ್ಸ್ ಜಾಸ್ತಿ ಆಗಿದೆ, ಓಕೆ, ಯಾವ್ಯಾವ ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗಿದೆ 8 ಕಾಲೇಜಲ್ಲಿ, ಸೊ ಪ್ಲಸ್ 9 JJMMC 9 ಕಾಲೇಜಲ್ಲಿ ಪ್ಲಸ್ JNMC ಹೊಸದಾಗಿ ಆಡ್ ಆದ್ರೆ 10 ಕಾಲೇಜು. ಇವು 10 ಕಾಲೇಜನ್ನ ಮಾತ್ರ ಪೋರ್ಟಲ್ ಅಲ್ಲಿ ಓಪನ್ ಮಾಡಿ, ಈ 10 ಕಾಲೇಜನ್ನ ಆಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಿ. ಮತ್ತೆ ಆಲ್ರೆಡಿ ಆಡ್ ಆಗಿರೋದ್ರಲ್ಲಿ ಏನಾದ್ರು ಚೇಂಜಸ್ ಗಳನ್ನ ಮಾಡ್ಕೊಳ್ಳೋದಿದ್ರೆ ಅವಕಾಶ ಕೊಡಿ. ಇಷ್ಟು ನನ್ನ ಕಡೆಯಿಂದ ಫಸ್ಟ್ ರಿಕ್ವೆಸ್ಟ್. ಎಕ್ಸಾಂಪಲ್ ಹೇಳ್ತೀನಿ ಒಂದು. ಈಗ ನೋಡಿ, ಒಬ್ಬ ವಿದ್ಯಾರ್ಥಿ ಏನ್ ಮಾಡಿದಾನೆ ಅಂತ ಅಂದ್ರೆ, ಒಬ್ಬ ವಿದ್ಯಾರ್ಥಿ ಜಸ್ಟ್ ಇಮ್ಯಾಜಿನ್, ಸೊ ಹಿ ಈಸ್ ಅಲಾಟೆಡ್ ವಿತ್ ದ ಶಿವಮೊಗ್ಗ ಸೀಟ್. ಈಗ ಶಿವಮೊಗ್ಗ ಅವನಿಗೆ ಅಲಾಟ್ ಆಗಿದೆ, ಹಿ ಈಸ್ ವೆರಿ ಹ್ಯಾಪಿ ವಿತ್ ಇಟ್. ಯಾವ್ದ್ರಲ್ಲಿ? ಈಗ ಫಸ್ಟ್ ಪ್ರೊವಿಷನಲ್ ಅಲಾಟ್ಮೆಂಟ್ ಅಲ್ಲಿ ಅವನಿಗೆ ಶಿವಮೊಗ್ಗ ಅಲಾಟ್ ಆಗಿದೆ. ಬಟ್ ಅವನಿಗೆ ಬಹಳ ಖುಷಿಯಾಗಿದೆ, ಈಗ ಶಿವಮೊಗ್ಗನೇ ಬೇಕು ಅಂತ ಅನ್ಸ್ಬಿಟ್ಟಿದೆ ಅವನಿಗೆ. ಈಗ ಶಿವಮೊಗ್ಗಕ್ಕಿಂತ ಮೇಲ್ಗಡೆ ಯಾವ್ಯಾವ ಕಾಲೇಜ್ ಇದೆ ಅವನಲ್ಲಿ? ಈಗ ಮೇಲ್ಗಡೆ ಒಂದು BMC ಇದೆ, MMC ಇದೆ, ಅಟಲ್ ಇದೆ, ಬಿಮ್ಸ್ ಇದೆ, ಬೆಳಗಾಮು, ಹಾಸನ್ ಇದೆ, ಮಂಡ್ಯ ಇದೆ, ವಿಮ್ಸ್ ಇದೆ. ಇಷ್ಟು ಕಾಲೇಜ್ ಆದ್ಮೇಲೆ 8ನೇ ಕಾಲೇಜ್ ಅವ್ ಏನ್ ಮಾಡಿದಾನೆ ಅಂದ್ರೆ ಶಿವಮೊಗ್ಗ ಸಿಮ್ಸ್ ಅನ್ನ ಆಡ್ ಮಾಡಿದಾನೆ. ಅವನಿಗೆ ಇದು ಅಲಾಟ್ ಆಗಿಬಿಟ್ಟಿದೆ. ಕೆಳಗಡೆ ಇನ್ನೂ ಕಾಲೇಜ್ ಇದೆ, ಬಟ್ ಸಿಮ್ಸ್ ಅಲಾಟ್ ಆಗಿದೆ. ಸಿಮ್ಸ್ ಅಲಾಟ್ ಆಗಿದೆ ಅಂದ್ರೆ ಮೀನಿಂಗ್ ಏನು? ಇವನಿಗೆ ಸಿಮ್ಸ್ ಅಂತೂ ಸಿಕ್ಕೇ ಸಿಗ್ತದ. ಯಾಕಂದ್ರೆ ಇವನಿಗೆ ಸಿಮ್ಸ್ಗಿಂತ ಮೇಲಿಂದ ಸಿಗೋ ಚಾನ್ಸ್ ಇದೆ. ಅಂಥದ್ರಲ್ಲಿ ಇವನಿಗೆ ಮೇಲಿಂದ ಬೇಡ, ಸಿಮ್ಸೇ ಬೇಕೀಗ. ಸೊ ಈಗ ಅವನ ಥಾಟ್ ಚೇಂಜ್ ಆಗಿದೆ, ಸಿಮ್ಸೇ ನನಗೆ ಖುಷಿಯಾಗಿದೆ, ನಮ್ಮ ಮನೆ ಶಿವಮೊಗ್ಗದಲ್ಲೇ ಇದೆ. ಹಾಗಿದ್ದಾಗ ಅವನಿಗೆ ಸಿಮ್ಸೇ ಬೇಕಿದೆ ಅಂತ ಅಂದಾಗ ಅವನಿಗೆ ಒಂದು ಅವಕಾಶ ಕೊಡ್ಬೇಕಲ್ವಾ? ಯಾಕಂದ್ರೆ ಸೀಟ್ ಇನ್ಕ್ರೀಸ್ ಆಗಿರೋದಕ್ಕೆ ಇವನ್ ತಪ್ಪಲ್ಲ. ಇದು ಸೀಟ್ ಇನ್ಕ್ರೀಸ್ ಅದು ಹೇಗಾಗಿದೆ ನೋಡಿ, ಇವನಿಗಿಂತ ಈ ಸಿಮ್ಸ್ ಶಿವಮೊಗ್ಗಕ್ಕಿಂತ ಮೇಲ್ಗಡೆ ಇರೋ 5 ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗಿದೆ. 5 ಕಾಲೇಜ್ ನೋಡಿ, MMC ಆಗಿದೆ, ಅಟಲ್ ಆಗಿದೆ, ಬಿಮ್ಸ್ ಆಗಿದೆ, ಹಾಸನ್ ಆಗಿದೆ, ವಿಮ್ಸ್ ಆಗಿದೆ. 5 ಕಾಲೇಜ್ ಜಾಸ್ತಿ ಆಗಿದೆ ಅಂತಂದ್ರೆ ಆಲ್ಮೋಸ್ಟ್ 250 ಸೀಟ್ಸ್ ಆಯ್ತು. 250ಯಲ್ಲಿ ಕರ್ನಾಟಕಕ್ಕೆ ಬರೋದು ಅಟ್ಲೀಸ್ಟ್ ಒಂದು 180 ಸೀಟ್ ಆದ್ರೂ, ಈ 180 ಸೀಟ್ ಅಲ್ಲಿ ಈ ಒಂದು ಜನರಲ್ ಮೆರಿಟ್ ಅಂತಾನೆ ಎಣ್ಕೊಳ್ಳೋಣಂತ, ಜನರಲ್ ಮೆರಿಟ್ಗೆ ಒಂದು 100 ಸೀಟ್ ಅಂತ ಆಡ್ ಆಗ್ತದೆ. 50% ಗಿಂತ ಜಾಸ್ತಿ ಜನರಲ್ ಮೆರಿಟ್ 100 ಸೀಟ್ ಆಡ್ ಆದ್ರೆ ಡೆಫಿನೆಟ್ಲಿ ಹಿ ಈಸ್ ಹ್ಯಾವಿಂಗ್ ಬೆಟರ್ ಚಾನ್ಸ್ ಇನ್ ಬಳ್ಳಾರಿ ಅಥವಾ ಮಂಡ್ಯ ಅಥವಾ ಹಾಸನ್ ಅಥವಾ ಬಿಮ್ಸ್ ಅಥವಾ ಮಂಡ್ಯನೇ ಆಡ್ ಆಗ್ಬೋದು. ಬಟ್ ಯಾವುದೂ ಕೂಡ ಬೇಡ, ಅವನಿಗೆ ಶಿವಮೊಗ್ಗನೇ ಬೇಕಾಗಿದೆ. ಈಗ ಅವನಿಗೊಂದು ನ್ಯಾಯ ಸಿಗ್ಬೇಕಲ್ವಾ, ಅಂದ್ರೆ ಅವನಿಗೂ ಒಂದು ಜಸ್ಟಿಸ್ ಸಿಗ್ಬೇಕಲ್ವಾ. ಸೊ ಆ ಕಾರಣಕ್ಕೆ ಹಿ ಕ್ಯಾನ್ ಪುಟ್ ಶಿವಮೊಗ್ಗ ಎಬೋ ಅಂಡ್ ಟೇಕ್ ಅ ಚಾನ್ಸ್ ತಗೊಳ್ಳೋದಕ್ಕೆ ಅವನು ಅರ್ಹನಾಗಿದ್ದಾನೆ. ಯಾಕೆ ಅಂದ್ರೆ 2 ವರ್ಷ ಕುತ್ಕೊಂಡು ಓದಿದ್ದಾರೆ. ಸೊ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಜಾಸ್ತಿ ಆದ್ರೆ ವಿದ್ಯಾರ್ಥಿಗಳ ತಪ್ಪಲ್ವಲ್ಲ ಅದು. ಅದಕ್ಕಾಗಿ ಈ ಒಂದು ಇಂತಹ ಸಿನಾರಿಯೋ ಬಹಳ ವಿದ್ಯಾರ್ಥಿಗಳಿಗೆ ಇರ್ತದ. ಇದು ನಾವೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಓಕೆ, ಸೊ ಇದು ಬರೀ ಮೇಲಷ್ಟೇ ಅಲ್ಲ, ಈವನ್ ಪ್ರೈವೇಟ್ ಕಾಲೇಜ್ ಸಿಕ್ಕವರಿಗೂ ಆಗ್ತದ. ಫಾರ್ ಎಕ್ಸಾಂಪಲ್, ಇವತ್ತೊಬ್ರು ಫೋನ್ ಮಾಡಿದ್ರು, ಸೊ ಅವರಿಗೆ ಬಾಗಲಕೋಟೆ ಸಿಕ್ಕಿದೆ, ಹಿ ಈಸ್ ವೆರಿ ಹ್ಯಾಪಿ ವಿತ್ ಇಟ್. ಈಗ ಬಾಗಲಕೋಟೆಗಿಂತ ಮೇಲೆ ಬೇರೆ ಬೇರೆ ಕಾಲೇಜ್ ಇದೆ. ಈಗ ಬಾಗಲಕೋಟೆ ಬಿಟ್ಟು ಮೇಲೆ ಅಲಾಟ್ ಆದ್ರೆ ಅವ್ನು ಹೋಗೋದಕ್ಕೆ ರೆಡಿ ಇಲ್ಲ, ಹಿ ಡೋಂಟ್ ವಾಂಟ್. ಈಗೇನ್ ಮಾಡ್ಬೋದು, ಅವನು ಆಪ್ಷನ್ ಎಂಟ್ರಿ ಬಿಟ್ರೆ ಮೇಲ್ಗಡೆ ಇರೋದೆಲ್ಲ ಡಿಲೀಟ್ ಮಾಡಿ, ಆದ್ರೆ ಅಟ್ಲೀಸ್ಟ್ ಡಿಲೀಟ್ ಮಾಡೋದು ಬೇಡ, ಚಾನ್ಸ್ ತಗೊಳ್ಳೋದು ಬೇಡ. ಸೊ SNMC ಬಾಗಲಕೋಟನ ಮೇಲ್ ಹಾಕೊಂಡು ಟ್ರೈ ಮಾಡೋದಲ್ಲ, ಯಾಕಂದ್ರೆ ಅವನಿಗೆ ಚಾನ್ಸ್ ಇದೆ SNMC ಅಲ್ಲಿ, ಈಗ ಅವನಿಗೆ ಗೊತ್ತಾಗಿದೆ. ಸೊ ಈ ಕಾರಣಕ್ಕೆ ಇದು ಒಂದ್ ರೀತಿ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಫಸ್ಟ್ ರೌಂಡ್ ಅಲ್ಲಿ ಏನು ಆಪ್ಷನ್ ಎಂಟ್ರಿ ಚೇಂಜಸ್ ಮಾಡ್ಕೊಳಕ್ ಅವಕಾಶ ಕೊಟ್ಟಿದ್ರು, ಆ ಒಂದು ನಿಟ್ಟಿನಲ್ಲಿ ಆ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡಿ. ಸೊ ಇದು ಫಸ್ಟ್ ರಿಕ್ವೆಸ್ಟ್ ನಂದು. ಇದು ಜೆನ್ಯೂನ್ ಆಗಿದೆ ಅಂತ ಅನ್ಕೊಳ್ತೀನಿ. ಇದರಿಂದ ಯಾವ ವಿದ್ಯಾರ್ಥಿಗೂ ಅನ್ಯಾಯ ಆಗೋದಿಲ್ಲ. ಯಾರೋ ಒಬ್ಬ ವಿದ್ಯಾರ್ಥಿಗೆ 12 ಲಕ್ಷ ಸಿಕ್ಕಿದೆ, ಅವನು ಅನ್ಕೊಳ್ಳೋದು ಬೇಡ, ಸರ್ ನಾನು 12 ಲಕ್ಷ ಸೀಟ್ ಸಿಕ್ಕಿದೆ, ನನಗೆ ತಪ್ಪು ಹೋಗ್ಬಿಡ್ಬೋದಾ? ತಪ್ಪಂತೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಬೆಟರ್ ಕಾಲೇಜಸ್ ಸಿಗ್ತದೆ ನಿಮಗೆ. ಓಕೆ, ಈಗ ಯಾವ ಕಾಲೇಜ್ ಸಿಕ್ಕಿದೆ ಆ ಕಾಲೇಜ್ ತಪ್ಪು ಹೋಗೋದಕ್ಕಂತೂ ಸಾಧ್ಯವೇ ಇಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ಇಫ್ ಯು ಡಿಲೀಟ್ ದಟ್ ಕಾಲೇಜ್. ಆದ್ರೆ ನಿಮಗೆ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗೋ ಚಾನ್ಸ್ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಇದು ನನ್ನ ಫಸ್ಟ್ ರಿಕ್ವೆಸ್ಟ್. ಎಕ್ಸಾಂಪಲ್ ಹೇಳಿದ್ದೀನಿ, ದಯವಿಟ್ಟು ನೋಡಿ, ನಿಮಗೂ ಅರ್ಥ ಆಗುತ್ತೆ. ಸೊ ಇಂತಹ ವಿದ್ಯಾರ್ಥಿಗಳು ಆದಷ್ಟು KEAಗೆ ಮೇಲ್ ಮಾಡಿ. ಯಾಕಂದ್ರೆ ಆದಷ್ಟು ಜಾಸ್ತಿ ವಿದ್ಯಾರ್ಥಿಗಳಿಂದ ಮೇಲ್ ಹೋದಾಗ ಅಂದ್ರೆ KE ಅವರ ಮೇಲೂ ಸ್ವಲ್ಪ ಪ್ರೆಷರ್ ಆಗ್ತದ. KE ಅವರು ಇದ್ರ ಬಗ್ಗೆ ಥಿಂಕ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ, ಹೌದಲ್ಲ ಈ ರೀತಿ ಕೊಟ್ಟರು ಒಳ್ಳೇದಾಗ್ತದಲ್ಲ, ಸಾವಿರಾರು ವಿದ್ಯಾರ್ಥಿಗಳು ಹೆಲ್ಪ್ ಆಗ್ತದಲ್ಲ ಅಂತೇಳಿ. ಅದಕ್ಕಾಗಿ KE ಅವರಿಗೆ ದಯವಿಟ್ಟು ಮೇಲ್ ಮಾಡಿ. KE ಅಥಾರಿಟಿ ಅಂತೇಳಿ ಮೇಲ್ ID ಇದೆ, ಸೊ KE ವೆಬ್ಸೈಟ್ ಅಲ್ಲಿ ಇದೆ, ದಯವಿಟ್ಟು ಮೇಲ್ ಮಾಡಿ ಅಂತ ಹೇಳ್ತೀನಿ. ಇದು ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟ ಹಾಗೆ. ಎರಡನೇ ಒಂದು ರಿಕ್ವೆಸ್ಟ್ ಏನಂತಂದ್ರೆ,
ಇದರಿಂದ ಸ್ವಲ್ಪ ಜನರಿಗೆ ಸಿಟ್ಟು ಬರ್ಬೋದು. ಇನ್ನು ಮೂರನೇ ಪಾಯಿಂಟ್ ಬಹಳ ಜನರಿಗೆ ಸಿಟ್ಟು ಬರ್ಬೋದು. ಬಟ್ ನಾನು ಹೇಳ್ತಾ ಇರೋದು ಇಷ್ಟೇ. ಎರಡನೇ ಪಾಯಿಂಟ್ ಏನಂತಂದ್ರೆ, ಈಗ ಯಾರ್ಯಾರು ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಿಲ್ಲ, ನನಗೆ ಸೀಟ್ ಸಿಗೋದಿಲ್ಲ ಅಂತ ಅನ್ಕೊಂಡು, ಅಂಥವರಿಗೆ ದಯವಿಟ್ಟು ಅಟ್ಲೀಸ್ಟ್ ಒನ್ ಡೇ, ನಾವೇನು ಬಹಳ ಕೇಳ್ತಾ ಇಲ್ಲ, ಒನ್ ಡೇ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಅದನ್ನ ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ. ಯಾರಿಗೆ ಓನ್ಲಿ ಫಾರ್ ದೋಸ್ ಹೂ ಹ್ಯಾಸ್ MBBS ಕಾಲೇಜಸ್ ಇಂದ ಆಪ್ಷನ್ ಎಂಟ್ರಿ, ಆಲ್ರೆಡಿ ಆಪ್ಷನ್ ಎಂಟ್ರಿಯಲ್ಲಿ MBBS ಕಾಲೇಜ್ ಇದೆ. ಈಗ BDS BAMS ಸಿಕ್ಕಿದೆ. ಓಕೆ, ಸೊ ಆಪ್ಷನ್ ಎಂಟ್ರಿಯಲ್ಲಿ MBBS ಕಾಲೇಜ್ ಇದೆ. ನನಗೂ ಗೊತ್ತು KEA ಸಾಫ್ಟ್ವೇರ್ ಅಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಮಾಡಬೇಕಾಗ್ತದ, ಬಟ್ ಮಾಡೋದಕ್ಕೆ ಬಹಳ ಹೊತ್ತು ಬೇಡ. ಬಟ್ ವಿದ್ಯಾರ್ಥಿಗಳಿಗೆ ಇದರಿಂದ ಉಪಯೋಗ ಆಗ್ತದ ಅಂದ್ರೆ KE ಅವರು ಇದರ ಬಗ್ಗೆ ಥಿಂಕ್ ಮಾಡ್ಲಿ, ಮತ್ತೆ ಮಾಡ್ತಾರೆ ಅಂತಾನೆ ಅನ್ಕೊಳ್ಳಂತೆ. ರೈಟ್? ಸೊ ಬಟ್ ನಾನು ಹೊಸ ಕಾಲೇಜ್ ಆಡ್ ಮಾಡೋದಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಬಿಡುವಂತ ಅವಶ್ಯಕತೆ ಇಲ್ಲ. ಆಲ್ರೆಡಿ ಸೆಕೆಂಡ್ ರೌಂಡ್ ರೂಲ್ಸ್ ಏನಿದೆ ಅದನ್ನೇ ಕಂಟಿನ್ಯೂ ಮಾಡಿ. ಆದ್ರೆ ಯಾವ ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗಿದೆ ಆ ಕಾಲೇಜನ್ನು ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡೋದಕ್ಕೆ ಕೊಡಿ. ಎರಡನೇ ಥಿಂಗ್ ಅಂತ ಅಂದ್ರೆ, ದಯವಿಟ್ಟು ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿಯನ್ನ ಪೇ ಮಾಡೋದಕ್ಕೆ ಇನ್ನೊಂದು ಅವಕಾಶ ಕೊಡಿ. ಯಾರ್ಯಾರು ನನಗೆ ಸಿಗೋದಿಲ್ಲ ಅಂತ ಬಿಟ್ಟಿರ್ಬೋದು, ಅವರು ಈಗಲೂ ಸಿಗದೆ ಇರಬಹುದು, ಆದ್ರೆ ಒಂದು ಚಾನ್ಸ್ ಕೊಡಿ ಅಲ್ಲ. ಓಕೆ, ಸೊ 1 ಲಕ್ಷ ರೂಪಾಯಿ ಪೇ ಮಾಡೋದಕ್ಕೆ ಒಂದು ಸಾರಿ ಅವಕಾಶ ಮಾಡಿಕೊಡಿ. ಸೊ ದಟ್ ಒಂದು ದಿವಸ ಕೊಟ್ಟರು ಸಾಕು. ವಿದ್ಯಾರ್ಥಿಗಳು ಯಾರಿಗೆ ಇಂಟ್ರೆಸ್ಟ್ ಇದೆ, ಇದೇನು ಬಹಳ ನಂಬರ್ ಇರೋದಿಲ್ಲ, ಆದ್ರೂ ಇಂಟ್ರೆಸ್ಟ್ ಇದೆ, ಅವರು ಫಿಲ್ ಮಾಡ್ಕೋತಾರೆ. ಸೊ ದಟ್ ಅವ್ರು ಆಲ್ರೆಡಿ ಹಾಕಿರುವಂತ MBBS ಕಾಲೇಜಸ್ಗಳು ಅವರ ಆಪ್ಷನ್ ಎಂಟ್ರಿಯಲ್ಲಿ ಏನಿದೆ ಅದು ಓಪನ್ ಆಗುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇದು ಆಲ್ರೆಡಿ ಯಾರದ್ದು ಆಡ್ ಮಾಡಿದ್ರೆ ಅವ್ರಿಗೆ ಮಾತ್ರ. ಈಗ ಫಸ್ಟ್ ರೌಂಡ್ ಅಲ್ಲಿ ನೀವು MBBS ಆಡ್ ಮಾಡಿಲ್ಲ, ನೀವು 1 ಲಕ್ಷ ರೂಪಾಯಿ ಆಡ್ ಕೊಟ್ಟು MBBS ಕಾಲೇಜನ್ನು ಆಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾ ಹೇಳ್ತಾ ಇಲ್ಲ. ಈವನ್ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗಿದೆ ಅದನ್ನೂ ಅವಕಾಶ ಮಾಡ್ಕೊಡ್ಬೇಡಿ ಅವರಿಗೆ, ಯಾಕಂದ್ರೆ ಅವ್ರು ಆಡ್ ಮಾಡ್ಕೊಂಡಿಲ್ಲ. ಆದ್ರೆ ಯಾರು ಆಲ್ರೆಡಿ ತಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇದೆ, ಸೊ ಅವರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇರೋದು. ಇದು ನನ್ನ ಎರಡನೇ ರಿಕ್ವೆಸ್ಟ್. ಮೂರನೇ ರಿಕ್ವೆಸ್ಟ್ ಅನ್ನ ಕೇಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದೇ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ರಿಕ್ವೆಸ್ಟ್ ಇಂದ ನಿಮಗೆ ಕೆಲವೊಂದಷ್ಟು ಬೇಜಾರಾಗಬಹುದು. ಆಲ್ರೆಡಿ ಸೀಟ್ ಸಿಗದೆ ಇದ್ದವ್ರಿಗೆ ಇನ್ನೂ ಸಿಟ್ಟು ಬರ್ಬೋದು ನನ್ನ ಮೇಲೆ. ಆದ್ರೆ ನೀವೇನು ಯೋಚನೆ ಮಾಡಬೇಕು ಅಂದ್ರೆ, ಮೂರನೇ ವ್ಯಕ್ತಿಯ ಜಾಗದಲ್ಲಿ ನಿಂತು ಯೋಚನೆ ಮಾಡಿ, ನ್ಯೂಟ್ರಲ್ ಪರ್ಸನ್ ಆಗಿ ನಿಂತು ಯೋಚನೆ ಮಾಡಿ. ಒಬ್ಬ ವಿದ್ಯಾರ್ಥಿಗೆ ಆ ಜಾಗದಲ್ಲಿ ಮುಂದಿನ ಒಂದು ವರ್ಷದಲ್ಲಿ ನಿಮ್ಮ ಅಣ್ಣ ತಮ್ಮ ಇರ್ಬೋದು, ನಿಮ್ಮ ಅಕ್ಕ ತಂಗಿ ಇರ್ಬೋದು, ಅಥವಾ ನೀವೇ ಒಳ್ಳೆ ಮಾರ್ಕ್ಸ್ ತೆಗೆದಿದ್ರೆ ಆ ಪೊಸಿಷನ್ ಅಲ್ಲಿ ನೀವ್ ಇರ್ತಿದ್ರಿ. ಸೊ ಆ ರೀತಿ ಯೋಚನೆ ಮಾಡಿ. ಆ ರೀತಿ ಯೋಚನೆ ಮಾಡಿ ನಿಮಗೆ ನಾನು ಹೇಳಿದ್ದು ಕರೆಕ್ಟ್ ಅಂತ ಅನ್ನಿಸ್ತದ. ಇಷ್ಟಕ್ಕೂ ಮೀರಿ ನಾನು ಹೇಳಿದ್ದು ನಿಮಗೆ ಖುಷಿ ಆಗಿಲ್ಲ, ಸಂತೋಷ ಆಗಿಲ್ಲ ಅಂತಂದ್ರೆ ನನಗೇನೂ ಬೇಜಾರಿಲ್ಲ. ಆದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ನ್ಯಾಯ ಸಿಗಬೇಕು ಅಂತ ಈ ಒಂದು ಪಾಯಿಂಟ್ ಅನ್ನ KE ಅವರ ಮುಂದೆ ಇಡ್ತಾ ಇದ್ದೀನಿ. KE ಅವರು ಇದ್ರ ಬಗ್ಗೆ ಥಿಂಕ್ ಮಾಡಿ, ಯಾಕಂದ್ರೆ ಆಲ್ರೆಡಿ ಲಾಸ್ಟ್ ಇಯರ್ ಮಾಡಿದ್ದಾರೆ. ಆ ಕಾರಣಕ್ಕೆ ಈ ವರ್ಷನೂ ಅವಕಾಶ ಮಾಡಿಕೊಡಿ ಅಂತಾನೆ ನಾನು ಕೇಳೋದು. ಏನ್ ಹಾಗಾದ್ರೆ ನೋಡಿ, ಲಾಸ್ಟ್ ಇಯರ್ ಒಂದು ಪಾಯಿಂಟ್ ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ, ಆದ್ರೂ ಇನ್ನೊಂದ್ಸರಿ ಹೇಳ್ತೀನಿ. ಕಿಮ್ಸ್ ಬೆಂಗಳೂರಲ್ಲಿ ಗೊತ್ತಿರ್ಲಿ, ಮಾಪಪ್ ರೌಂಡ್ ಅಲ್ಲಿ 100 ಸೀಟ್ ಆಡ್ ಆಯ್ತು. ಆಕ್ಚುಲಿ ಅವ್ರ ಕಾಲೇಜಲ್ಲಿ 150 ಸೀಟ್ ಇತ್ತು ಮೊದಲು. ಅವ್ರು 100 ಸೀಟ್ಗೆ ಪರ್ಮಿಷನ್ ಕೇಳಿದ್ರು, ಆದ್ರೆ ಅದು ಮಾಪಪ್ ರೌಂಡಿಗೆ ಪರ್ಮಿಷನ್ ಬಂದು, ಸೊ 150 ಸೀಟ್ಗಳು ಇರೋದು 250 ಸೀಟ್ ಆಯ್ತು. ಅಂದ್ರೆ ಆಲ್ಮೋಸ್ಟ್ 100 ಸೀಟ್ಗಳು ಜಾಸ್ತಿ ಆಯ್ತು. ಈ 100 ಸೀಟಿಗೆ ಏನ್ ಮಾಡಿದ್ರು KE ಅವರು ಅಂತಂದ್ರೆ, ಇವರ ಪ್ರಸನ್ನ ಸರ್ ಅವರು ಏನ್ ಮಾಡಿದ್ರು ಅಂತ ಅಂದ್ರೆ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅನ್ನೋದಕ್ಕೆ ಯಾವ ವಿದ್ಯಾರ್ಥಿಗಳು ರೌಂಡ್ 1 ಮತ್ತೆ ರೌಂಡ್ 2 ದಲ್ಲಿ ಅಡ್ಮಿಷನ್ ತಗೊಂಡಿದ್ರು, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ರೌಂಡ್ 1 ಮತ್ತೆ ರೌಂಡ್ 2 ದಲ್ಲಿ ಅಡ್ಮಿಷನ್ ತಗೊಂಡಿದ್ರು, ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಕಿಮ್ಸ್ ಕಾಲೇಜ್ ಒಂದನ್ನೇ ಓಪನ್ ಮಾಡಿದ್ರು. ಯಾಕಂದ್ರೆ ಕಿಮ್ಸ್ ಕಾಲೇಜಲ್ಲಿ 100 ಸೀಟ್ ಆಡ್ ಆಗಿದೆ ಅನ್ನೋದಕ್ಕೆ, ಯಾರಿಗೆ ನ್ಯಾಯಯುತವಾಗಿ, ಯಾರಿಗೆ ಮೆರಿಟ್ ಪ್ರಕಾರ ಸೀಟ್ ಅಲಾಟ್ ಆಗ್ಬೇಕಾಗಿತ್ತು ಅವರಿಗೆ ನಮಗದು ಸಿಕ್ಕಿಲ್ಲ ಅಂತ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಿಮ್ಸ್ ಕಾಲೇಜ್ ಒಂದನ್ನೇ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ರು. ಸೊ ಆಗ ಅವಕಾಶ ಕೊಟ್ಟಾಗ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಅವ್ರು ಸಿಕ್ಕಿರುವಂತಹ ಅಡ್ಮಿಷನ್ ಆಗಿರುವಂತ ಕಾಲೇಜಿಂದ ಕಿಮ್ಸ್ ಕಾಲೇಜಿಗೆ ಅಪ್ಗ್ರೇಡ್ ಆಗಿತ್ತು. ಅಂದ್ರೆ ನಿಮ್ಮ ಒಂದು KE ಅವರ ಒಂದು ರೂಲ್ಸ್ ಅಲ್ಲಿ ಲಾಸ್ಟ್ ಇಯರ್ ಇದನ್ನ ಈ ರೀತಿ ಮಾಡಿದ್ದಿದೆ. ಅದಕ್ಕಾಗಿ ಈ ವರ್ಷನೂ ಇದೇ ರೀತಿ ಮಾಡಿ. ಹಾಗೆ ನೋಡಿದ್ರೆ ಈ ವರ್ಷ ಅಷ್ಟೊಂದು ವಿದ್ಯಾರ್ಥಿಗಳು ಇರೋದಿಲ್ಲ, ಕಡಿಮೆ ವಿದ್ಯಾರ್ಥಿಗಳು ಇರ್ತಾರೆ. ಅದಕ್ಕಾಗಿ ಈ ಅವಕಾಶವನ್ನ 100% ಕೊಡಿ ಅಂತ ನಾನು ಕೇಳ್ಕೊತೀನಿ. ಹಾಗಾದ್ರೆ ಯಾವ ಅವಕಾಶ ಅದು? ಇಷ್ಟೇ, ಬಹಳ ಸಿಂಪಲ್. ಯಾರ್ಯಾರು ಆಲ್ರೆಡಿ ರೌಂಡ್ 1 ನಲ್ಲಿ ಅಡ್ಮಿಟ್ ಆಗಿದ್ದಾರೆ, ಆಲ್ರೆಡಿ ತಮ್ಮ ಒಂದು ಕಾಲೇಜಲ್ಲಿ ಅಡ್ಮಿಟ್ ಕೂಡ ಆಗಿದ್ದಾರೆ, ಅಂಥವರಿಗೆ ಇನ್ನೊಂದು ಸಾರಿ ಆಪ್ಷನ್ ಎಂಟ್ರಿಗೆ ಅವಕಾಶ ಮಾಡಿಕೊಡಿ. ಯಾವ ವಿದ್ಯಾರ್ಥಿಗಳಿಗೆ, ಯಾವ ಕಾಲೇಜು? R1 ಅಂದ್ರೆ ರೌಂಡ್ 1 ನಲ್ಲಿ ಆಲ್ರೆಡಿ ಅಡ್ಮಿಟ್ ಆಗಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ
ಯಾವ ಕಾಲೇಜು ಅಂದ್ರೆ ಇವು ಏನು 9 ಕಾಲೇಜ್ ಇದೆಯಲ್ಲ, ಇವೇನು 9 ಕಾಲೇಜಲ್ಲಿ 50 ಸೀಟ್ ಜಾಸ್ತಿ ಆಗಿದೆ, ಅವು 9 ಕಾಲೇಜನ್ನ ಮಾತ್ರ ಓಪನ್ ಮಾಡಿ. ಎಲ್ಲರೂ ಏನು ಹಾಕೊಳ್ಳೋದಿಲ್ಲ. ಈಗ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸಿಕ್ಕಿರುವಂತ ಎಲ್ಲಾ ವಿದ್ಯಾರ್ಥಿಗಳು ಯಾರು ಹಾಕೊಳ್ಳೋದಿಲ್ಲ, ಅಟಲ್ ಬಿಹಾರಿಯಲ್ಲಿ ಸಿಕ್ಕೋರು ಯಾರು ಹಾಕೊಳ್ಳೋದಿಲ್ಲ, MMC ಅಲ್ಲಿ ಸಿಕ್ಕೋರು ಯಾರು ಹಾಕೊಳ್ಳೋದಿಲ್ಲ. ಆದ್ರೆ ಅದಕ್ಕಿಂತ ಕೆಳಗಡೆ ಇರುವಂತ ಕಾಲೇಜಸ್ ಅಲ್ಲಿ ಏನು ಆಲ್ರೆಡಿ ಅಡ್ಮಿಷನ್ ಮಾಡಿಸ್ಬಿಟ್ಟಿದ್ದಾರೆ, ನನಗೆ ಬೇರೆ ಯಾವುದೋ ಕಾರಣದಿಂದಾಗಿರ್ಬೋದು, ಬೇರೆ ಯಾವುದು ಒತ್ತಡದಿಂದಾಗಿರ್ಬೋದು, ಅಥವಾ ನನಗೆ ಆ ಸೀಟು ಸಿಗೋದಿಲ್ಲವೇನೋ ಅಂತ ಅನ್ಕೊಂಡಾಗಿರ್ಬೋದು, ಅದು ಏನೇ ಕಾರಣ ಆಗಿರ್ಬೋದು, ಅದು ಒಬ್ಬ ಇರ್ಬೋದು, 100 ಜನ ಇರ್ಬೋದು, 500 ಜನ ಇರ್ಬೋದು. ಬಟ್ ನಾನ್ ಕೇಳ್ತಾ ಇರೋದು, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನ್ಯಾಯ ಸಿಗ್ಬೇಕು ಅಂದ್ರೆ ರೌಂಡ್ 1 ಅಲ್ಲಿ ಏನು ಆಲ್ರೆಡಿ ಅಡ್ಮಿಟ್ ಆಗಿದ್ದಾರೆ ವಿದ್ಯಾರ್ಥಿಗಳು, ಅವರಿಗೂ ಆಪ್ಷನ್ ಎಂಟ್ರಿಗೆ ಅವಕಾಶ ಮಾಡಿಕೊಡಿ. ಎಷ್ಟು ಕಾಲೇಜಸ್? ಓನ್ಲಿ 8 ಕಾಲೇಜಸ್. 8 JJMMC ಬೇಕಾದ್ರೆ ಬಿಡ್ಬೋದು, ಇರ್ಲಿ, ಅದನ್ನು ಸೇರಿಸಿ 9 ಕಾಲೇಜಿಗೆ ಅವಕಾಶ ಮಾಡಿಕೊಡಿ. ಯಾಕಂದ್ರೆ ಎಲ್ಲರೂ ಕೂಡ JJMMC ಲಾಸ್ಟ್ ಹಾಕೊಂಡಿರ್ತಾರೆ, ಯಾರು ಅಡ್ಮಿಷನ್ ಮಾಡಿಸಿರೋದಿಲ್ಲ ನನಗನ್ಸೋ ಪ್ರಕಾರ. ಅಟ್ ಲೀಸ್ಟ್ 9 ಕಾಲೇಜ್ ಇದೆ, ಅಥವಾ 8 ಕಾಲೇಜ್ ಇದೆ ಪ್ಲಸ್ 9 ಅನ್ನ ಇಟ್ಕೊಳ್ಳಿ. ಆ 9 ಕಾಲೇಜಿಗೆ ಒಂದು ಅವಕಾಶ ಮಾಡಿಕೊಡಿ. ಯಾರು ಆಲ್ರೆಡಿ ರೌಂಡ್ 1 ನಲ್ಲಿ ಅಡ್ಮಿಷನ್ ತಗೊಂಡು ಕಾಲೇಜಿಗೆ ಅಡ್ಮಿಷನ್ ಮುಗಿಸಿದ್ದಾರೆ ಅಂಥವರಿಗೆ ಯಾರಿಗಾದರೂ ವಾಪಸ್ ಬಂದು ತಮಗೆ ಅದಕ್ಕಿಂತ ಮೇಲ್ಗಡೆ ಇರೋ ಕಾಲೇಜಿಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಅನ್ಸಿದ್ರೆ ಪಾರ್ಟಿಸಿಪೇಟ್ ಮಾಡೋದಕ್ಕೊಂದು ಅವಕಾಶ ಮಾಡಿಕೊಡಿ. ಅವ್ರು ಆಲ್ರೆಡಿ ಫೀಸ್ ಅನ್ನು ಪೇ ಮಾಡಿಬಿಟ್ಟಿದ್ದಾರೆ, ಕಾಷನ್ ಡಿಪಾಸಿಟ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಓನ್ಲಿ ಆ ವಿದ್ಯಾರ್ಥಿಗಳಿಗೆ ಮಾತ್ರ ಹೇಳ್ತಾ ಇದ್ದೀನಿ, ಬೇರೆ ವಿದ್ಯಾರ್ಥಿಗಳು ಕೊಡುವಂತ ಅವಶ್ಯಕತೆ ಇಲ್ಲ, ಸೀಟ್ ಸಿಗೋದು ಇಲ್ಲ ಅವರಿಗೆ. ಈಗ 12 ಲಕ್ಷ ಸಿಕ್ಕವರಿಗೆ ಅವಕಾಶ ಕೊಟ್ಟರು ಅವ್ರಿಗೆ ಸೀಟ್ ಸಿಗೋದಿಲ್ಲ, ಅದ್ರ ಬಗ್ಗೆ ಪ್ರಾಬ್ಲಮ್ ಇಲ್ಲ. ಆದ್ರೆ ಇದು ಮಾಡಬಹುದು. ಯಾಕೆ ಅಂದ್ರೆ ಲಾಸ್ಟ್ ಇಯರ್ ಕಿಮ್ಸ್ ವಿದ್ಯಾರ್ಥಿಗಳಿಗೆ ಮಾಡಿದಿರಿ, ಕಿಮ್ಸ್ 100 ಸೀಟಿಗೆ ಮಾಡಿದಿರಿ KE ಅವರೇ, ದಯವಿಟ್ಟು ಈ ವರ್ಷನೂ ಮಾಡಿ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಸ್ಟೂಡೆಂಟ್ ವಿತ್ 8543 ರ್ಯಾಂಕ್, 8543 ರ್ಯಾಂಕ್ ಇದೆ. ಫಸ್ಟ್ ರೌಂಡ್ ಅಲ್ಲಿ ಮಂಡ್ಯ ಅಲಾಟ್ ಆಗಿದೆ. ಆ ವಿದ್ಯಾರ್ಥಿ ಮಂಡ್ಯದಲ್ಲಿ ರೌಂಡ್ 1 ನಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಅಡ್ಮಿಷನ್ ತಗೊಂಡಿದ್ದಾನೆ. ಜಸ್ಟ್ ಇಮ್ಯಾಜಿನ್, 8543 ಸ್ಟೂಡೆಂಟ್ ಇದ್ದಾನೆ, 8543 ರ್ಯಾಂಕ್ ಇದೆ, ಮಂಡ್ಯದಲ್ಲಿ ಅಡ್ಮಿಷನ್ ಆಗಿದೆ R1. ಬಟ್ ಅವನ ಕನಸೇನಿತ್ತು, ನನಗೆ ಅಟಲ್ ಬಿಹಾರಿನೋ ಅಥವಾ ಇದು ಮೈಸೂರಲ್ಲೋ ಸೀಟ್ ಬೇಕು ಅಂತ ಇತ್ತು. ಬಟ್ ಅವನಿಗೇನು ಅನ್ಸಿತ್ತು, ಫಸ್ಟ್ ರೌಂಡ್ ಕಟ್ ಆಫ್ ನೋಡ್ತಾನೆ, ಅದು ಬಹಳ ದೂರ ಇತ್ತು, ಸೊ ನನಗಂತೂ ಸಿಗೋದಿಲ್ಲ, ಸಿಕ್ಕಿರೋ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸೋಣ ಅಂತ ಹೇಳಿ ಮಂಡ್ಯದಲ್ಲಿ ಅಡ್ಮಿಷನ್ ಮಾಡಿಸ್ಬಿಟ್ಟಿದ್ದಾನೆ. ಬಟ್ ಈಗ ಎರಡೂ ಕಾಲೇಜಲ್ಲಿ 50 100 ಸೀಟ್ ಜಾಸ್ತಿ ಆಗಿದೆ. 100 ಸೀಟ್ ಜಾಸ್ತಿ ಆದಾಗ ಸೀಟ್ ಜಾಸ್ತಿ ಆಗಿದೆ, ಇವನ್ ಪ್ರಾಬ್ಲಮ್ ಅಲ್ವಲ್ಲ. ಸೊ ಸೀಟ್ ಜಾಸ್ತಿ ಆಗಿರೋದಕ್ಕೆ ಅವು ಎರಡೂ ಕಾಲೇಜನ್ನ ಹಾಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕೀಗ ಇವರು KE ಅವರು ಆ ವಿದ್ಯಾರ್ಥಿಗೆ, ಸೋ ದ್ಯಾಟ್ ಹಿ ವಿಲ್ ಗೆಟ್ ದ ಜಸ್ಟಿಸ್. ಅವನಿಗೂ ಉಪಯೋಗ ಆಗ್ತದ. ಅವನು ಸಿಗ್ಲೇಬೇಕಂತೇನಿಲ್ಲ, ಸಿಕ್ಕರೆ ಒಂದು ಉಪಯೋಗ ಆಗ್ತದಲ್ವಾ. ಆ ಕಾರಣಕ್ಕೆ ಹಾಗಂತ ಹೇಳಿ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರಿಗೇನು ಲಾಸ್ ಆಗೋದಿಲ್ಲ. ಯಾಕಂದ್ರೆ ಇವನು ಮಂಡ್ಯದಲ್ಲಿ ಬಿಟ್ಟಿರುವಂತಹ ಸೀಟು ಬೇರೆಯವರಿಗೆ ಬಂದೇ ಬರುತ್ತಲ್ವಾ. ಟೆಕ್ನಿಕಲಿ ಸ್ಪೀಕಿಂಗ್ ಯಾರಿಗೂ ಲಾಸ್ ಆಗೋದಿಲ್ಲ, ಬಟ್ ಈ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು ಎಕ್ಸಾಂಪಲ್, ಈ ವಿದ್ಯಾರ್ಥಿ 8543 ಬಿದ್ದ ಒಂದು ಆಪ್ಷನ್ ಎಂಟ್ರಿ ಆರ್ಡರ್ ಹೇಗಿತ್ತು ಅಂದ್ರೆ, ಮೊದಲು BMC ಹಾಕಿದ್ದ, ಸೆಕೆಂಡ್ ಅಟಲ್ ಬಿಹಾರಿ, ಥರ್ಡ್ MMC, ಫೋರ್ತ್ ಮಂಡ್ಯ ಹಾಕಿದ್ದ. ನೋಡಿ, BMC ಅಲ್ಲಿ 1299 ಇದೆ, ರೂಲ್ ಔಟ್. ಸೊ ಅಟಲ್ ಬಿಹಾರಿಯಲ್ಲಿ 3487 ಇದೆ, ಅದು ಕೂಡ ರೂಲ್ಡ್ ಔಟ್. MMC ಅಲ್ಲಿ 4053 ಇದೆ. ಇವನ ರ್ಯಾಂಕಿಂಗು 8543 ಇದೆ. ಅಂಡ್ ಕಟ್ ಆಫ್ ಫಸ್ಟ್ ರೌಂಡ್ ಕಟ್ ಆಫ್ 11478 ಇದೆ ಮಂಡ್ಯದಲ್ಲಿ. ಅವನೇನ್ ಅನ್ಕೋತಾನೆ, MMCನೂ ಬಹಳ ದೂರ ಇದೆ, ಒಂದು 3-4 ಸಾವಿರ ಡಿಫರೆನ್ಸ್ ಇದೆ, ನಾ ಅಡ್ಮಿಷನ್ ಮಾಡಿಸ್ಬಿಡೋಣ ಅಂತ ಹೇಳಿ 4ನೇ ಸೀಟಲ್ಲಿ ಇರುವಂತಹ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಬಿಟ್ಟಿದ್ದಾನೆ. ಈಗೇನಾಗಿದೆ, ಅವನಿಗೆ ಅಟಲ್ ಬಿಹಾರದಲ್ಲಿ 50 ಸೀಟ್ ಜಾಸ್ತಿ ಆಗಿದೆ, MMC ಅಲ್ಲಿ 50 ಸೀಟ್ ಜಾಸ್ತಿ ಆಗಿದೆ. ಗೊತ್ತಿರ್ಲಿ, MMC ಅಲ್ಲಿ R2 ಕಟ್ ಆಫ್ 6911 ಇದೆ, ಅವನ ರ್ಯಾಂಕು 8543 ಇದೆ. ರೈಟ್, 8543 ಇದೆ. ಸೊ ಅವ್ರಿಗೆ ಈಗೂ ಕೂಡ ಖುಷಿ ಇತ್ತು, ಫಸ್ಟ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಬಂದಾಗ ಖುಷಿಯಾಗಿತ್ತು, ನಾ ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಇದೆಯಪ್ಪ, ಐ ಹ್ಯಾವ್ ಡಿಡ್ ದ ಗುಡ್ ಥಿಂಗ್ ದಟ್ ಟೇಕನ್ ಅಡ್ಮಿಷನ್ ಇನ್ ದ ಮಂಡ್ಯ, ಅವನಿಗೆ ಖುಷಿ ಆಯ್ತು. ಆದ್ರೆ ಇವತ್ತಿನ ಕೆಲಸ ಏನಾಗಿದೆ ಅಂತಂದ್ರೆ, ಅವು ಎರಡೂ ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗಿರೋದಕ್ಕೆ ನೋಡಿ, ಈಗ ಆಲ್ರೆಡಿ ಮಂಡ್ಯದಲ್ಲಿ 6911 ಇರೋದಕ್ಕೆ, ಇವೊಂದು 8543 ಇರೋದಕ್ಕೆ, ಮತ್ತೆ 100 ಸೀಟುಗಳು ಜಾಸ್ತಿ ಆಗಿರೋದಕ್ಕೆ ಇವನಿಗೆ ಚಾನ್ಸ್ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವನಿಗೊಂದು ಚಾನ್ಸ್ ಇದೆ ಅಲ್ವಾ, ಅವನಿಗೂ ಒಂದು ಫೇರ್ ಚಾನ್ಸ್ ಅನ್ನ ನಾವು ಕೊಡ್ಲೇಬೇಕು. ಆ ಕಾರಣಕ್ಕೆ ನಾವು, ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ಸೀಟ್ ಇನ್ MMC ಅಂಡ್ ಅಟಲ್ ಬಿಹಾರಿ, ನನ್ನ ರಿಕ್ವೆಸ್ಟ್ ಇಷ್ಟೇ, ಆ ರೀತಿ ಅಡ್ಮಿಷನ್ ತಗೊಂಡಂತಹ ವಿದ್ಯಾರ್ಥಿಗೂ ಕೂಡ ಒಂದು ಅವಕಾಶ ಮಾಡಿಕೊಡಿ.
ಯಾವ್ಯಾವ ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗಿದೆ ಅಂತಹ ಕಾಲೇಜನ್ನ ಮಾತ್ರ ಆಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಆವಾಗ ಅವನಿಗೂ ಜಸ್ಟಿಸ್ ಸಿಕ್ಕಾಗುತ್ತೆ. ಸೊ ಜಸ್ಟಿಸ್ ಇಸ್ ಸರ್ವ್ಡ್. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಈ ಮಾತು ಬಹಳ ಜನರಿಗೆ ಬೇಜಾರಾದ್ರೂ ಪರವಾಗಿಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ನಾನು ನ್ಯೂಟ್ರಲ್ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡ್ತೀನಿ. ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯ ಸಿಗಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತೀನಿ. ಆ ಕಾರಣಕ್ಕೆ ನಾವ್ ಹಿ ಶುಡ್ ಗೆಟ್ ಅನದರ್ ಚಾನ್ಸ್, ಫೇರ್ ಚಾನ್ಸ್ ಸಿಗಲೇಬೇಕು. ಈ ಕಾರಣಕ್ಕೆ ಕೆಇ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಈ 3ನೇ ಪಾಯಿಂಟ್ ಅನ್ನ ದಯವಿಟ್ಟು ಕನ್ಸಿಡರ್ ಮಾಡಿ. ಫಸ್ಟ್ 2 ಅಂತೂ ಮಾಡೇ ಮಾಡ್ತಾರೆ 100%, ಅದಕ್ಕೆ ನನಗೆ ನಂಬಿಕೆ ಇದೆ. ಬಟ್ ಈ 3ನೇ ಪಾಯಿಂಟ್ ಬಗ್ಗೆನು ಥಿಂಕ್ ಮಾಡಿ. ಇಂತಹ ವಿದ್ಯಾರ್ಥಿಗಳು ಯಾರ್ಯಾರು ರೌಂಡ್ 1 ಅಲ್ಲಿ ಆಲ್ರೆಡಿ ಅಡ್ಮಿಟ್ ಆಗಿದ್ದಾರೆ ಅವರಿಗೂ ಕೂಡ ಸೀಟ್ ಇನ್ಕ್ರೀಸ್ ಆಗಿರುವಂತಹ ಕಾಲೇಜಸ್ಗಳಲ್ಲಿ ಆಪ್ಷನ್ ಎಂಟ್ರಿಗೆ ಅವಕಾಶವನ್ನ ಮಾಡಿ ಕೊಡಿ. ಈ ರೀತಿಯಾಗಿ 3 ರಿಕ್ವೆಸ್ಟ್ ಅನ್ನ ಕೆಇ ಅವರ ಮುಂದೆ ಇಡುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.